निगमकल्पतरोर्गलितं फलं शुकमुखादमृतद्रवसंयुतं पिबत भागवतं रसमालयं मुहुर्हो रसिका भुवि भावुकाः। कृष्णाय वासुदेवाय देवकी नन्दनाय च ನಂದಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ. ಕೃಷ್ಣ ಹೇಳ್ತಾನೆ, ನಾನು ಚಿಕ್ಕ ಹುಡುಗ, ಏನು ಅನ್ಕೋಬೇಡಿ. ಗೋವರ್ಧನ ಪರ್ವತ ಎದುರಿಗಿದೆ, ಅದು ನಮ್ಮನ್ನು ಸಂರಕ್ಷಣೆ ಮಾಡ್ತಿದೆ, ನಮ್ಮ ಹಸು ಕರುವನ್ನು ಸಂರಕ್ಷಣೆ ಮಾಡ್ತಾ ಇದೆ, ಹುಲ್ಲು ಕೊಡ್ತಾ ಇದೆ, ನೆರಳು ಕೊಡ್ತಾ ಇದೆ, ಹೂವು ಕೊಡ್ತಾ ಇದೆ, ಧಾನ್ಯ ಕೊಡ್ತಾ ಇದೆ, ದನ ಕೊಡ್ತಾ ಇದೆ, ಹಣ್ಣು ಕೊಡ್ತಾ ಇದೆ, ಸಮಸ್ತವು ಕೊಡ್ತಾ ಇದೆ, ತಂಪು ಕೊಡ್ತಾ ಇದೆ, ಗಾಳಿ ಕೊಡ್ತಾ ಇದೆ. ಗೋವರ್ಧನ ಪರ್ವತನ ಎದುರಿಗಿಟ್ಕೊಂಡು ಅದಕ್ಕೆ ಉತ್ಸವ, ಅದಕ್ಕೆ ಪೂಜೆ ಮಾಡ್ದಿರಾ, ಎಲ್ಲೋ ಇರತಕ್ಕಂಥ ಇಂದ್ರನಿಗೆ ನೀವು ಪೂಜೆ ಮಾಡೋದು ಸರಿ ಇಲ್ಲ. ಈ ವರ್ಷ ಇಂದ್ರೋತ್ಸವ ಕ್ಯಾನ್ಸಲ್ ಮಾಡಿ ಗೋವರ್ಧೋತ್ಸವ ಮಾಡಿ. ಲಾಜಿಕಲಿ ರೀಸನಬಲಿ ಇಟ್ ಅಪಿಯರ್ಸ್ ಟು ಬಿ ರೈಟ್ ಅಂತ ಅಂದ್ಕೊಂಡ್ರು. ತಕ್ಷಣ ಆಯಿತು, ಇಂದ್ರೋತ್ಸವ ಬೋರ್ಡ್ ಕ್ಯಾನ್ಸಲ್ ಮಾಡಿದರು, ಇನ್ವಿಟೇಷನ್ ಸ್ಕ್ರಾಪ್ ಮಾಡಿದರು, ಗೋವರ್ಧನೋತ್ಸವ ಅಂತ ಹಾಕ್ಕೊಂಡ್ರು, ಗೋವರ್ಧನಗಿರಿ ಉತ್ಸವ ಮಾಡಿದರು. ಇಂದ್ರ ಕಾಯ್ತಾ ಇದ್ದಾನೆ, ಕಮಿಟಿ ಬರುತ್ತೆ ಅಂತ. ಕಮಿಟಿನೇ ಬರಲಿಲ್ಲ, ಇನ್ವಿಟೇಟ್ ಮಾಡಲಿಲ್ಲ. ಏನು ಅಂತ ಕೇಳಿದ. ಕಮಿಟಿ ಏನು ಆಗಲೇ ಸೆಲೆಬ್ರೇಷನ್ ಆಗೋಯಿತು, ಏನು ಇಂದ್ರೋತ್ಸವ ಕ್ಯಾನ್ಸಲ್ ಮಾಡಿದರು, ಗೋವರ್ಧನೋತ್ಸವ ಅಂತ ಮಾಡ್ಕೊಂಡ್ಬಿಟ್ರು. ಪ್ರಚಂಡ ಕೋಪ ಬಂತು, ನನ್ನನ್ನು ಧಿಕ್ಕರಿಸ್ತಾರ ಈ ಗೋವಳ್ರುಗಳು ಅಂತ ಅಂದ್ಕೊಂಡ. ಮೇಘಗಳನ್ನು ಕರೆದ, ಹೋಗಿ ಇಡೀ ಊರನ್ನೇ ಕೊಚ್ಚಾಕತ್ತಕ್ಕಂಥ ಮಳೆ, ಎಲ್ಲ ಹಸುಗಳು, ದನಗಳು, ಕರುಗಳು, ಮಕ್ಕಳು, ಹಿರಿಯರು, ವರಿಯರು ಎಲ್ಲ ಕೊಚ್ಕೊಂಡು ಹೊರಟೋಗ್ಬೇಕು, ಒಬ್ಬ ಉಳಿ ಕುಡ್ದು ಆ ವೃಂದಾವನದಲ್ಲಿ ಹೋಗಿ ಅಂತಂದ. ಏನು ಮಳೆ ಧಾರಾಕಾರ ಪ್ರಾರಂಭ ಆಗೋಯ್ತು, ಕುಂಭದ್ರೋಣ ಮಳೆ ಆಯಿತು. ಅರಸಿದ್ದಾರೆ, ಕಿರಿಸಿದ್ದಾರೆ, ಕೃಷ್ಣ ಏನು ಹೀಗಾಗೋಯ್ತಲ್ಲ ಅಂತಾರೆ. ಎಲ್ಲ ಒಂದು ಕಡೆ ಬನ್ನಿ ಅಂತಂದ, ಬೇಗ ಬನ್ನಿ ಅಂದ. ಊರಿನ ಜನಗಳನ್ನೆಲ್ಲ ಕರೆದ, ಗೋವುಗಳನ್ನ ಕರ್ಕೊಂಬಂದಿ ಅಂತಂದ, ಹಸು ಕರು ದನಗಳನ್ನ ಕರ್ಕೊಂಬಂದು, ದೊಡ್ಡವರು ಚಿಕ್ಕವರು ಎಲ್ಲ ಬನ್ನಿ ಅಂತಂದ. ಎಲ್ಲ ಬಂದಿದ್ಕೊಂಡ್ರು, ಎಲ್ಲ ಕಣ್ಣು ಮುಚ್ಕೊಳ್ಳಿ ಅಂತಂದ. ಕಣ್ಣು ಮುಚ್ಕೊಂಡ, ಒಂದೇ ಕ್ಷಣ ಕಾಲಿನಲ್ಲಿ ಚಿಮ್ಮಿದ ತಕ್ಷಣ ಇಡೀ ಗೋವರ್ಧನ ಪರ್ವತ ಮೇಲಕ್ಕೆ ಹೋಯ್ತು. ಮೇಲಕ್ಕೆ ಹೋಗಿ ಕೆಳಗಡೆ ಬರುವಾಗ ತನ್ನ ಎಡಗೈನ ಕಿರು ಬೆರಳಿನಿಂದ ಹಿಡ್ಕೊಂಡ, ಕಿರು ಬೆರಳಿನಲ್ಲಿ ಇಡೀ ಗೋವರ್ಧನ ಪರ್ವತ ಹಿಡ್ಕೊಂಡ. ಅದ್ರ ಕೆಳಗಡೆ ದೊಡ್ಡ ಛತ್ರಿ ಥರ ಕೆಳಗಡೆ ಆಶ್ರಯ ಇದೆ, ತಂಪಿದೆ, ಒಂದು ಹನಿ ಮಳೆ ಇಲ್ಲ. ಎಲ್ಲ ಬನ್ನಿ ಅಂತಂದ. ಊರಿನ ಜನ ಎಲ್ಲ ಬಂದರು, ಅಡುಗೆ ಮಾಡ್ಕೊಂಬರು, ಟೆಂಟ್ ಹಾಕ್ಕೊಂಬರು, ಆಟ ಆಡ್ಕೊಂಬರು, ಬೇಕಾದ ಆಟ ಆಡ್ಕೊಬೋದು. 8 ಹಗಲು 8 ರಾತ್ರಿ ಕುಂಭದ್ರೋಣ ಮಳೆಯನ್ನು ಸುರಿಸಿ ಕಡೆಗೆ ಮೇಘಗಳೆಲ್ಲ ನಿರ್ವೀರ್ಯವಾಗಿ ಕರಗಿ ನಾಚಿ ವಾಪಸ್ ಇಂದ್ರತ್ರಕ್ಕೆ ಹೋಗಿ ಶಕ್ತಿ ಹುಡುಗೋಯ್ತು, ಎಲ್ಲ ಕಳ್ಕೊಂಡ್ವಿ ಅಂತಂದ. ಆಗ ಇಂದ್ರನಿಗೆ ಅವಮಾನ ಆಗಿ ನಾಚಿ ನೀರಾಗಿ ದೇವಲೋಕದಿಂದ ಅಮೃತ ತಗೊಂಡು ಬಂದು, ದೇವಲೋಕದ ಅಮೃತವನ್ನು ತಗೊಂಡು ಬಂದು ಕೃಷ್ಣನ ಪಾದಕ್ಕೆ ನಮಸ್ಕಾರ ಮಾಡಿ, ಕೃಷ್ಣ ಭೂಮಿಯಲ್ಲಿ ಗೋವಳರ ಮಧ್ಯೆ ಹುಟ್ಟಿರತಕ್ಕಂಥ ಗೋಕುಲದ ಒಬ್ಬ ಹುಡುಗ, ಇಂದ್ರ ದೇವತೆಗಳ ರಾಜ, ಅಲ್ಲಿಂದ ಅಮೃತವನ್ನು ತಗೊಂಡು ಬಂದು ಅಮೃತದಲ್ಲಿ ಅಭಿಷೇಕವನ್ನು ಮಾಡಿ ಕೃಷ್ಣನಿಗೆ ಆಗ ಅವನು ಪ್ರಶಸ್ತಿ ಕೊಡ್ತಾನೆ, ನೀನು ಗೋವಿಂದ ಅಂತಂದ್ಬಿಟ್ಟು. ಗೋವಿಂದ ಅಂತ ಯಾತಕ್ಕೆ ಪರಮಾತ್ಮನಿಗೆ ಹೆಸರು ಬಂತು ಅಂತಂದರೆ, ಕೃಷ್ಣನಿಗೆ ದೇವೇಂದ್ರ ಗೋವರ್ಧನ ಗಿರಿಧಾರಿಯಾಗಿ ಅವನು ತೋರಿಸಿರತಕ್ಕಂಥ ಮಹಾ ಮಹಿಮೆಗೆ ಶರಣಾಗಿ ದೇವಲೋಕದಿಂದ ಅಮೃತವನ್ನು ತಂದು ಅಮೃತದಲ್ಲಿ ಅವನಿಗೆ ಅಭಿಷೇಕ ಮಾಡಿ ರತ್ನಾಭಿಷೇಕವನ್ನು ಮಾಡಿ ಇವತ್ತಿನಿಂದ ಗೋವಿಂದ ಅನ್ನತಕ್ಕಂಥ ಇದರಿಂದ ಜಗತ್ತಿನೆಲ್ಲ ನಿನ್ನ ಅರ್ಚನೆ ಮಾಡಲಿ, ಪೂಜೆ ಮಾಡಲಿ ಅಂತ ಹೇಳಿ ಹೋಗ್ತಾ ಇದ್ದಾನೆ. ಅವತ್ತಿನಿಂದ ಗೋವಿಂದ ಅಂತ ಆದ. ಈ ಕೃಷ್ಣ ಕಥಾಮೃತ ಮುಂದುವರಿತಾ ಇರುತ್ತೆ. ಮುಂದೆ ಇವನು ಕಂಸನಿಗೆ ನಾರದರು ಬಂದು ಹೇಳ್ತಾರೆ, ನೀನು ಎಷ್ಟು ಜನನ ಕಳಿಸು, ನೀನು ಪ್ರಲಂಬಾಸುರ, ಬಕಾಸುರ, ಧನುಕಾಸುರ, ಅಗಾಸುರ, ಪೂತನಿ, ತೃಣಾವರ್ತ, ಶಕಟಾಸುರ, ಇನ್ನೂ 1000 ಜನನ ಕಳಿಸು. ಒಬ್ಬರು ವಾಪಸ್ ಬರಲಿಲ್ಲ. ಮತ್ತು ಏನು ಮಾಡಲಿ ಅಂತಾನೆ. ಮೂರ್ಖ, ಇವ್ರನ್ನೆಲ್ಲ ಕಳಿಸೋ ಬದಲು ಕೃಷ್ಣ ಬಲರಾಮನ ಕರೆಸ್ಕೊಂಡು ಏನು ಮಾಡಲಿ ಅಂತಾನೆ. ಕರೆಸ್ಕೊಂಡು ನಿಂದು ಕುವಲಯ ಪೀಡ ಅಂತ ವೈಲ್ಡ್ ಎಲಿಫೆಂಟ್ ಇದೆಯಲ್ಲ, ಅದಕ್ಕೆ ಕುಡಿಸು, ಅದು ಕಾಲಲ್ಲಿ ತಿಕ್ಕಿ ಹೊಸಕಾಕ್ಬಿಡ್ಲಿ, ನಿಂದು ಕಣ್ಣೆದುರುಗಡೆ ಅವರಿಬ್ಬರು ಸಾಯಬೇಕು ಅಷ್ಟ. ಬೈ ಚಾನ್ಸ್ ಉಳಿದುಬಿಟ್ರೆ ಚಾಣೂರ ಮುಷ್ಟಿಕರಿಗೆ ಹೇಳು, ಬೈ ಚಾನ್ಸ್ ಉಳಿದ್ರೆ ನಿನ್ನ ಬ್ರದರ್ಸ್ 16 ಜನ ಜಗಜ್ಜಟ್ಟಿಗಳಿದಾರಲ್ಲ ಅವ್ರಿಗೆ ಹೇಳು, ಸ್ಟಿಲ್ ಉಳಿದ್ರೆ ನೀನಿದೆಯಲ್ಲೋ ಎಂತೆಂಥವ್ರನ್ನ ಅಪಷ್ಟ ತೊಗೊಂಡಿದ್ಯಲ್ಲ, ಒಳ್ಳೆ ಐಡಿಯಾ ಕೊಟ್ರಿ ಅಂತಂದ. ಕರೆಸಿ ಬಂದರು ಇಬ್ಬರು ಬಂದು ಊರು ಹೊರಗೆ ಅಕ್ರೂರ ಕರ್ಕೊಂಬಂದು ಮಧುರೆಯ ಹೊರಭಾಗದಲ್ಲಿ ಅಕ್ರೂರ ಹೇಳ್ತಾನೆ, ನಮ್ಮ ಮನೆಗೆ ಬಾ ಅಂತಂದ್ಬಿಟ್ಟು, ಆಮೇಲೆ ಬರ್ತೀನಿ, ಕೆಲಸ ಆಗಬೇಕು ಬಂದಿದ್ದು ಅಂತಾರೆ. ಹೊರವಲಯದಲ್ಲಿ ಬೀಡ್ಬಿಡ್ತಾನೆ. ಒಂದು ಸರ್ತಿ ಸಿಟಿ ಸೈಟ್ ಸೀಯಿಂಗ್ ಹೋಗೋಣ ಅಂತ ಕೃಷ್ಣ ಬಲರಾಮ ಫ್ರೆಂಡ್ಸ್ ಎಲ್ಲ ಬರ್ತಾ ಇರುವಾಗ ಒಬ್ಬ ಅಗಸ್ರವನು ಆ ಬಟ್ಟೆಗಳನ್ನೆಲ್ಲ ಕತ್ತೆ ಮೇಲೆ ಹಾಕ್ಕೊಂಡು ಬರ್ತಾ ಇರ್ತಾನೆ. ಏಯ್ ಹಳ್ಳಿ ಕುರಮರ, ಜಾಗ ಬಿಡ್ರ, ರಾಜನ ಮನೆ ಅಗಸ ಬರ್ತಾ ಇದ್ದೀನಿ, ನನ್ನ ಗಡ್ಡ ಬರ್ತಿದ್ದೀರಾ ಅಂತಾನೆ. ಆಗಲೇ ಅವನಿಗೆ ಪೊಗರಿತ್ತು. ಕೃಷ್ಣ ಹೇಳ್ದ, ನನ್ನನ್ನು ನಿಮ್ಮ ರಾಜ ಕಂಸ
ನಾಳೆ ರಾಜ್ಯಸಭೆಗೆ ಅವನೇ ಆಹ್ವಾನ ಮಾಡಿದಾನಪ್ಪ, ರಾಜ್ಯಸಭೆಯ ಬಟ್ಟೆಗಳಿಲ್ಲ, ಅಗಸ ಅಂತ್ಯ, ಬಟ್ಟೆಗಳು ಕೊಟ್ಟಿರೋ, ನಾಳೆ ರಾಜ್ಯಸಭೆ ಮುಗಿದ್ಮೇಲೆ ವಾಪಸ್ ಕೊಡ್ತೀವಿ. ಅಲ್ಲೋ ಹಳ್ಳಿ ಕುರುಮರ, ಅರಸನ ಅರಮನೆಯ ಬಟ್ಟೆಗಳನ್ನ ಕೇಳತಕ್ಕಂಥ ಕೊಬ್ಬು ಬಂತೇನ್ರೋ, ಈಗಲೇ ಸೈನಿಕರನ್ನು ಕರೆಸಿ ನಿಮ್ಮನ್ನು ಕತ್ತರಿಸಿ ಬಿಸಾಕ್ಬಿಡ್ತೇನೆ, ಹುಷಾರ್ ಅಂದ. ಹೌದಾ ಅಂದ ಕೃಷ್ಣ. ಹೌದು. ಒಂದೇ ಕ್ಷಣ ಎಲ್ಲ ನೋಡ್ತೀಯಾರೆ. ಕೃಷ್ಣ ಎಗರಿ ತನ್ನ ಎಡಗೈ ಮುಷ್ಟಿಯಿಂದ ಅಗಸನ ಎದೆಗೆ ಒಂದು ಕೊಟ್ಟ ಪ್ರಹಾರಕ್ಕೆ ಅಗಸ ಅಲ್ಲಿ ಬಿದ್ದು ಪ್ರಾಣ ಬಿಟ್ಟ. ತಕ್ಷಣ ಬಲರಾಮ ಕೃಷ್ಣ ಸ್ನೇಹಿತರು ಬಂದರು, ಬಟ್ಟೆ ಗಂಟೆಗಳೆಲ್ಲ ತೆಗೆದ್ರು. ನೀಲಾಂಬರ ಬೇಕಾದವ್ರು ಪೀತಾಂಬರ ಎಲ್ಲ ಉಟ್ಕೊಂಡ್ರು. ಮುಂದಕ್ಕೆ ಬರ್ತಾಯಿದ್ರು. ಒಂದು ಹೂನಾರ ಹಿಡ್ಕೊಂಬಂದ. ಸ್ವಾಮಿ ತಾವೇನ ಕೃಷ್ಣ ಅಂದ. ಹೌದಪ್ಪ, ನನ್ನ ಇಡೀ ಜನ್ಮ ನಿಮ್ಗೊಂದು ಹೂನಾರ ಮಾಡಿ ಹಾಕಬೇಕು ಅಂತ. ನಾನು ಹೂವಾಡಿಗ ಸುಧಾಮ ಅಂತ ದುಡ್ಡಿಗಾಗಿ ವ್ಯಾಪಾರಕ್ಕಾಗಿ ಹೂವು ಮಾಡ್ತಿರಲಿಲ್ಲ. ಹೂವು ಕಟ್ತಾನೆ ಇದ್ದರೆ ಯಾವತ್ತೂ ಒಂದಿನ ಮದುವೆ ಕೃಷ್ಣ ಬರ್ತಾನೆ, ಅವನಿಗೊಂದು ಹೂನಾರ ಹಾಕ್ಬಿಟ್ಟು ಸತ್ತೋಗೋಣ ಅಂತ ಕಾದಿದ್ದೆ. ಬಂದಿದ್ಯಾ? ಹೂನಾರ ಹಾಕಿಸ್ಕೊಳ್ಳೋ ರಾಜ ಅಂತಂದು. ಹೌದಾ? ಹೌದು. ನಿಮ್ಮ ಮನೆ ಎಲ್ಲಿ ಅಂತ. ಆ ಸಂದಿಲಿ ನಿಮ್ಮ ಮನೆಗೆ ಬರ್ತೀನಿ ಬಾ ಅಂತ. ಕೃಷ್ಣ ಅವನ ಮನೆಗೆ ಹೋಗಿ ಕೂತ್ಕೊಂಡು ಅವನ ಕೈಲಿ ಹೂನಾರ ಹಾಕ್ಕೊಂಡು ಅವನ್ನ ಅನುಗ್ರಹ ಮಾಡಿ ಈಚೆಗೆ ಬರ್ತಾನೆ. ಅಷ್ಟರಲ್ಲಿ ಇನ್ನೊಬ್ಬ ಬರ್ತಾನೆ, ಒಂದು ಶಾಲ್ ತೊಗೊಂಬರ್ತಾನೆ. ನೀನು ಯಾರಪ್ಪ ಅಂತ. ದೇವಾಂಗದವನು ನಾನು ಅಂತ. ಏನು ಮಾಡ್ತೀವಿ? ವ್ಯಾಪಾರ, ಶಾಲೆಗಳು ಮಾಡ್ತೀನಿ. ಯಾತಕ್ಕೆ? ವ್ಯಾಪಾರಕ್ಕಲ್ಲ, ದುಡ್ಡಿಗಲ್ಲ, ಲಾಭಕ್ಕಲ್ಲ. ಒಂದಲ್ಲ ಒಂದಿನ ಈ ನನ್ನ ಮದುವೆಗೆ ಕೃಷ್ಣ ಬರ್ತಾನೆ. ನಾನು ಕೈಯಾರ ಮಾಡಿರತಕ್ಕಂಥ ಶಾಲ ಅವನಿಗೆ ಹೊದಿಸಿದ್ರೆ ಜನ್ಮ ಸಾರ್ಥಕ, ಧನ್ಯ. ಅದಕ್ಕೆ ಹಾಕೋಪ್ಪ, ನಾನು ಪ್ರಾಣ ಬಿಡ್ತೀನಿ ಕಣಂತ. ಹಾಕಿಸ್ಕೊಂಡು ಅವನಿಗೆ ಅನುಗ್ರಹ ಮಾಡ್ತಾನೆ. ಮುಂದೆ ಬರ್ತಾ ಇರ್ತಾನೆ. ಒಬ್ಬಳು ಬರ್ತಾಳೆ, ಸುಂದರಿಯಾಗಿದ್ದೋಳು. ಈಗ ವಿಕಾರವಾಗಿರ್ತಾಳೆ, ವಿಕೃತವಾಗಿರ್ತಾಳೆ, ಕುಬ್ಜಿಯಾಗಿರ್ತಾಳೆ. 3 ವಕ್ರ, ಇಲ್ಲೊಂದು ಕಡೆ ವಕ್ರ, ಸೊಂಟದಲ್ಲಿ ವಕ್ರ, ಕುಂಟ್ಕೊಂಡು ನಡೀತಾ ಇರ್ತಾಳೆ. ಹತ್ತಿರ ಬರ್ತಾಳೆ. ಕೃಷ್ಣ ಏನು? ಯಾರೇ ನೀನು ಅಂತಾನೆ. ನನ್ನ ಹೆಸರು ತ್ರಿವಕ್ರೆ ಕಣೋ. ಏನು ಮಾಡ್ತಿದ್ಯೆ? ಕಂಸನಿಗೆ ಗಂಧವನ್ನು ಪೂಸತ್ತಕ್ಕಂಥ, ಅವನ ಮೈಗೆಲ್ಲ ಒಳ್ಳೆ ಸುಗಂಧ ಹಚ್ಚತಕ್ಕಂಥ ಕೆಲಸ ಮಾಡ್ತಿದ್ದೀನಿ. ಏನೇ ಇದು? ಅಯ್ಯೋ, ಕಂಸನ ಮೇಲಿನ ಪ್ರೀತಿಯಿಂದ ಅಲ್ಲ ಕಣೋ. ಯಾವತ್ತೋ ಒಂದಿನ ನೀನು ಬರ್ತೀಯ ಅಂತ ನನಗೆ ಆಸೆ ಇತ್ತು. ನಿನ್ನ ದೇಹ ಪೂರ್ತಿ ನನ್ನ 2 ಕೈಗಳಿಂದ ಗಂಧ ಹಚ್ಚಿ ನನ್ನ ದೇಹ ಪವನ ಮಾಡ್ಕೋಬೇಕು ಅಂತ ಒಪ್ಪ. ನಾನು ಈಗಲೇ ಗಂಧ ತಂದಿದ್ದೀನಿ, ಹಚ್ಚಿದ್ದೀನಿ. ಬಾರೆ ಅಂತಂದೆ. ಅವಳು ತಂದಿದ್ದಂಥ ಗಂಧವನ್ನು ಏನು ಅವನ ದೇಹಕ್ಕೆ ಪೂಸ್ತಾ ಇರುವಾಗ 2 ಕಣ್ಣಿಂದ ಆನಂದ ಬಾಷ್ಪ ಸುರಿದೋಗ್ತಾ ಇರುತ್ತೆ. ಅವಳು ನೋಡ್ತಾನೆ. ಹಾಗೇನೆ ನೋಡಿಬಿಟ್ಟು 1 ನಿಮಿಷ ನಿಂತ್ಕೊಳ್ಳಿ ಅಂತ ನಿಂತ್ಕೊತಾನೆ. ಕೃಷ್ಣನ ಬಲಗೈಯನ್ನು ಅವಳ ಇಲ್ಲಿಟ್ಕೊಳ್ತಾನೆ, ಗಲ್ಲಕ್ಕೆ ಇಟ್ಕೊಳ್ತಾನೆ. ಅವಳ ಅಂಗಾಲ ಮೇಲೆ ಅವನ ಅಂಗಾಲ ಇಟ್ಕೊಳ್ತಾನೆ. ಮತ್ತು ಎಡಗೈಯನ್ನು ಅವಳ ತಲೆ ಹಿಡ್ಕೊಳ್ತಾನೆ. ಹಿಡ್ಕೊಂಡು 1 ಸಲ ಜೋರಾಗಿ ನಟಿಕೆ ಕೊಡ್ತಾನೆ ಅಂತ. ಅವಳಿಗೆ ತಲೆಗೆ ನಟಿಕೆ ತೆಗಿತಾನೆ. ತೆಗೆದ ತಕ್ಷಣ ಜಗದೇಕ ಸುಂದರಿ ಆಗಿಬಿಡ್ತಾಳೆ. 1 ಕ್ಷಣದಲ್ಲೇ ಮಹಾಸುಂದರಿ ಆಗ್ತಾಳೆ. ತಕ್ಷಣ ಅವನ ಕಾಲಿಗೆ ಬೀಳ್ತಾಳೆ. ಕೃಷ್ಣ, ಈ ದೇಹ, ಈ ರೂಪ, ಯೌವನ, ಸೌಂದರ್ಯ ಸಮಸ್ತವು ನಿಂದು ಕಣೋ. ನನ್ನ ಮನೆಗೆ ಬಾ, ನಾನೇ ಅರ್ಪಿಸ್ಕೋಬೇಕು ನಿನಗೆ ಅಂತಾನೆ. ಅವನು ಹೇಳ್ತಾನೆ, ನೀನು ಕರೆದಿದ್ಯಾ? ಸ್ವೀಕಾರ ಮಾಡ್ತೀನಿ. ಆಹ್ವಾನ ನಿನ್ನ 2 ಸ್ವೀಕಾರ ಮಾಡ್ತೀನಿ. ಬಂದು ಕೆಲಸ ಆದಮೇಲೆ ಬರ್ತೀನಿ ಹೋಗು ಅಂತ ಕಳಿಸ್ತಾನೆ. ಅಲ್ಲಿಂದ ಧನುರ್ ಹಬ್ಬಕ್ಕೆ ಅಂತ ಕರೆಸಿದ್ದು, ಧನುರ್ ಶಾಲೆಗೆ ಹೋಗಿ ಬಿಲ್ಲು ಬಾಣ ಕೊಚ್ಚಿ ಬಿಸಾಕ್ಬಿಡ್ತಾನೆ. ಮಾರನೇ ದಿನ ಬಂದರೆ ಕುವಲಯ ಪೀಡ ಅನ್ನತಕ್ಕಂಥ ಆನೆ ಇವನ್ನ ಎತ್ತಿ ಸೊಂಡ್ಲಲ್ಲಿ ಆಕಾಶಕ್ಕೆ ಹಾಕಬೇಕು ಹೋಗುತ್ತೆ. ಸೊಂಡ್ಲು ತಿರುಗಿಸಿ ಆನೆನೇ ಕೆಳಗಡೆ ಹಾಕಿ ಆನೆಯನ್ನು ಕೊಂದು ಹಾಕ್ತಾನೆ. ಚಾಣೂರು ಮುಷ್ಟಿಕರು ಬರ್ತಾರೆ. ಕೃಷ್ಣ ಬಲರಾಮರು 1 ಕ್ಷಣದಲ್ಲಿ ಮುಗಿಸಾಕ್ತಾ ಇದ್ದಾರೆ. ಕಂಸನ 16 ಜನ ಜಗಜ್ಜಟ್ಟಿ ಸೋದರರು ಬರ್ತಾರೆ. ಎಲ್ಲರನ್ನು ನುಗ್ಗು ನೀರು ಕುಡಿತಾನೆ. ಸ್ಟೇಡಿಯಮಲ್ಲಿ 1000 ಜನ ನೋಡ್ತಾ ಇರ್ತಾರೆ. ಕಂಸ ಸಿಂಹಾಸನದಲ್ಲಿ ಕೂತಿರ್ತಾನೆ. ಕೃಷ್ಣ ಒಂದೇ ಸಲ ಎಲ್ಲ ನೋಡ್ತಿರುವಾಗಲೇ ಸಿಂಹಾಸನದ ಮೇಲೆ ನುಗ್ಗಿ ಸೋದರ ಮಾವನಾಗಿರತಕ್ಕಂಥ ಕೃಷ್ಣನಿಗೆ ತನ್ನ ಮುಷ್ಟಿ ಪ್ರಹಾರದಿಂದ ಕೊಂದು ಹಾಕಿ ಅಲ್ಲಿಂದ ಕಂಸ ಸತ್ತು ಬೀಳ್ತಾನೆ ಕೆಳಗಡೆ. ಕಂಸನ ತಂದೆಯನ್ನು ಸೆರಮನೆಯಿಂದ ಬಿಡಿಸಿ ಅವನನ್ನು ರಾಜನನ್ನಾಗಿ ಮಾಡ್ತಾನೆ. ಆಗ ವಸುದೇವ ದೇವಕಿಯರು ಅವನಿಗೆ ಬರ್ತಾರೆ. ನೋಡೇ ಇರಲಿಲ್ಲ ಮಗುವೆ, ಬಂಗಾರ ಮಗುವೆ ಅಂತಂತಾರೆ. ಆಗ ಮುಂಜಿ ಮಾಡ್ತಾರೆ. ಮುಂಜಿ ಮಾಡಿ ತಂದೆ ತಾಯಿಗಳು ಹುಟ್ಟು ಯಾರ ಮಗನಾಗಿ ಹುಟ್ಟಿದ್ನೋ ಅವರು ಬರ್ತಾರೆ, ಮುಂಜಿ ಮಾಡ್ತಾರೆ. ಆಮೇಲೆ ಹೇಳ್ತಾನೆ, ಮುಂಜಿ ಆದಮೇಲೆ ಗುರುಕುಲಕ್ಕೆ ಹೋಗ್ಬೇಕಲ್ವೇ ಅಂತಾನೆ. ಹೌದು. ಆವಾಗ ಸಾಂದೀಪಿನಿ ಗುರುಗಳ ಆಶ್ರಮಕ್ಕೆ ಹೋಗಿ 64 ದಿನ ಇದ್ದು 64 ವಿದ್ಯೆಗಳನ್ನು ಕಲಿತಾನೆ. ಒಂದೊಂದು ದಿನಕ್ಕೆ ಒಂದೊಂದು ವಿದ್ಯೆಗಳು, 64 ವಿದ್ಯೆಗಳನ್ನ ಕಲಿತಾನೆ. ಅಲ್ಲಿ ಬಿಟ್ಟು ಹೋಗುವಾಗ ಗುರುಗಳು ಕೇಳ್ತಾರೆ, ಗುರುಗಳಿಗೆ ಹೇಳ್ತಾನೆ, ಗುರುದಕ್ಷಿಣೆ ಕೊಡಬೇಕು, ಏನು ಕೊಡಲಿ ಅಂತ. ಅವ್ರು ಹೇಳ್ತಾರೆ, ನಿಜವಾಗ್ಲೂ ಕೊಡ್ತೀಯಾ? ಕೊಡ್ತೀನಿ. ಎಷ್ಟೋ ವರ್ಷಗಳ ಹಿಂದೆ ನನ್ನ ಮಗ ನೀರಲ್ಲಿ ಬಿದ್ದು, ಸಮುದ್ರದಲ್ಲಿ ಬಿದ್ದು ಸತ್ತೋದ, ಅವನು ವಾಪಸ್ ತಂದು ಕೊಡೋಕ್ಕಾಗುತ್ತಾ ಅಂತ. ಕೃಷ್ಣ ಮಾತು ಕೊಟ್ಟಿದ್ದೀನಿ, ಗುರುದಕ್ಷಿಣೆ ಕೊಡ್ತೀನಿ ಅಂತ ಸಮುದ್ರಕ್ಕೆ ಬಂದು
ವರ್ಣರಾಜನಿಗೆ ಸಮುದ್ರವನ್ನು ಕೇಳ್ತಾನೆ. ಸಮುದ್ರ ವರ್ಣರಾಜನ ಹೇಳಿ ಸತ್ತು ಬಿದ್ದ ಮಗನನ್ನು ಯಮಧರ್ಮನಿಗೆ ಹೇಳಿ ವಾಪಸ್ ತಂದು ಕೊಡ್ತಾ ಇದ್ದಾರೆ. ಆ ಎಷ್ಟೋ ವರ್ಷದಿಂದ ಸತ್ತು ಬಿದ್ದಿರತಕ್ಕಂಥ ಸಾಂದೀಪಿನಿಗಳ ಮಗನನ್ನು ಬದುಕಿಸಿ ಕೃಷ್ಣ ಗುರುದಕ್ಷಿಣೆಯಾಗಿ ಕೊಡ್ತಾ ಇದ್ದಾನೆ. ಮತ್ತು ಆವಾಗ ಅವನ ಫ್ರೆಂಡ್ ಒಬ್ಬ ಇರ್ತಾನೆ ಅಲ್ಲಿ, ಸುಧಾಮ ಅಂತಂದ್ಬಿಟ್ಟು, ಅವನು ಹೋಗ್ತಾನೆ. ಎಷ್ಟೋ ವರ್ಷಗಳಾಗಿ ಹೋಗುತ್ತೆ. ಕೃಷ್ಣ ದ್ವಾರಕಾಧೀಶ ಆಗ್ತಾನೆ. ಸುಧಾಮ ಕಡು ಬಡವ, ದಟ್ಟ ದರಿದ್ರ, ಬಟ್ಟ ಬಡತನ. ಒಂದಿನ ಸುಧಾಮನ ಹೆಂಡತಿ ಹೇಳ್ತಾಳೆ, ನಿಮ್ಮ ಫ್ರೆಂಡು ದ್ವಾರಕೆ ಸಾಮ್ರಾಟ ಅಂದರೆ ಚಕ್ರವರ್ತಿ ಅಂತೆ, ದ್ವಾರಕಾಧೀಶ ಕೃಷ್ಣ ಅಂತಾರೆ, ಕೊಡುಗೈ ದಾನಿ ಅಂತಾರಂತೆ, ನೀವಿಬ್ಬರು ಕ್ಲೋಸ್ ಫ್ರೆಂಡ್ಸ್ ಅಂತ ಹೇಳಿದ್ರಿ, ಬಾಲ್ಯ ಸ್ನೇಹಿತರು ಅಂತ ಹೇಳಿದ್ರಿ, ಸತೀರ್ಥರು ಅಂದಿದ್ರಿ, ಹೋಗಿ ನಮಗಂತಲ್ಲ ನಮ್ಮ ಹೆಣ್ಮಕ್ಳು ಒದ್ದಾಡುತ್ತೆ, ಊಟಕ್ಕಿಲ್ಲ ಹೊಟ್ಟೆಗಿಲ್ಲ, ಏನಾರು ಕೊಡ್ತಾನೆ, ಹೋಗಿ ಬನ್ನಿರಿ ಅಂತಾಳೆ. ಇವನು ಭಿಕ್ಷಕ್ಕೆ ಅಂತ ಹೋಗಲ್ಲ, ಅವನ ದರ್ಶನಕ್ಕೆ ಅಂತ ಹೋಗ್ತೀನಿ ಕಣೆ, ದೊಡ್ಡವ್ರ ದರ್ಶನಕ್ಕೆ ಹೋಗುವಾಗ ಬರೀ ಕೈ ಹೋಗಿ ಕೊಡ್ದು, ಏನಾರು ಇದ್ರೆ ಕೊಡಿ ಅಂತಾಳೆ. ಏನಿದೆ ಮನೆಯಲ್ಲಿ? ಬಟ್ಟೆ ಬಡತನ, ದಟ್ಟ ದಾರಿದ್ರ್ಯ, ಆದರೂ ಒಂದು ಅವಲಕ್ಕಿ ಇದೆ ಅಂತ ಹೇಳಿ ಹರಕು ಬಟ್ಟೆಯಲ್ಲಿ ಅವಲಕ್ಕಿ ಗಂಟು ಕಟ್ಟಿ ಕೊಡ್ತಾಳೆ, ತೊಗೊಂಡು ಕೊಡಿ ಅಂತ. ತೊಗೊಂಡು ಬರ್ತಾನೆ. ಅರಮನೆ ಮುಂದೆ ದ್ವಾರಕೆಗೆ ಬರ್ತಾನೆ. ದ್ವಾರಕಾಧೀಶ ಕೃಷ್ಣ ಸಿಂಹಾಸನದಲ್ಲಿ ಕೂತಿದ್ದ ಒಳಗಡೆ, ಆಚೆ ಕಡೆ ದ್ವಾರಪಾಲಕರನ್ನ ಸುಧಾಮ ಬಂದು, ನನ್ನ ಫ್ರೆಂಡು, ನನ್ನ ಕ್ಲೋಸ್ ಫ್ರೆಂಡು, ನಾನು ಅವನು ಒಟ್ಟಿಗೆ ಓದ್ತಾ ಇದ್ವಿ, ಎಲ್ಲ ಒಂದೇ ಬೆಂಚು, ಒಂದೇ ಸೆಕ್ಷನ್ನು, ಕತೆ ಹೇಳ್ತಾನೆ. ನಗ್ತಾರೆ. ಅವನು ಸಾಮ್ರಾಟ ಚಕ್ರವರ್ತಿ ದ್ವಾರಕಾಧೀಶ, ನೀನು ಒಬ್ಬ ಬಿಕಾರಿ. ಇಷ್ಟು ಹೇಳ್ತಾ ಇರೋವಾಗ ಸಿಂಹಾಸನದ ಮೇಲಿಂದ ತೀಕ್ಷ್ಣ ಸೂಕ್ಷ್ಮವಾಗಿದ್ದಂಥ ಕೃಷ್ಣ ನೋಡ್ತಾನೆ. ಫ್ರೆಂಡು ಸುಧಾಮ ಓಡಿ ಬರ್ತಾನೆ, ಸಿಂಹಾಸನದಿಂದ ಇಳಿದು ಬಂದು ಆಲಿಂಗನ ಮಾಡ್ಕೊಳ್ತಾನೆ. ಅವನ ನಡುಮುಡಿ ಹಾಸಿ ಕರ್ಕೊಂಬಂದು ಅವನ್ನ ಸಿಂಹಾಸನ ಮೇಲೆ ಅವನು ಕೂಡಿಸ್ತಾನೆ. ಹೆಂಡತಿಯವ್ರನ್ನೆಲ್ಲ ಅಷ್ಟಮಹಿಷಿಯರನ್ನ ಕರೀತಾನೆ. ಕರೆದು ಬಿಟ್ಟು ಪಾದಪೂಜೆ ಮಾಡಿರಿ ಅಂತಾನೆ. ಪಾದಪೂಜೆ ಮಾಡ್ತಾನೆ. ಸುಧಾಮನಿಗೆ ಪಾದಪೂಜೆ ಮಾಡಿ, ಆ ಪಾದಪೂಜೆ ಮಾಡಿದ ನೀರನ್ನು ಕೃಷ್ಣ ತನ್ನ ತಲೆ ಮೇಲೆ ಪ್ರೋಕ್ಷಣೆ ಮಾಡಿ ಹೆಂಡತಿಯರಿಗೆ ಪ್ರೋಕ್ಷಣೆ ಮಾಡ್ತಾನೆ. ಚಾಮ್ರ ಹೆಂಡತಿಯರಿಗೆ ಕೊಡ್ತಾನೆ, ಚಾಮ್ರ ಬೀಸಿ ಅಂತಾನೆ. ಆಮೇಲೆ ಬಂದು ಮಾತಾಡ್ಕೊಳ್ತಾ ಇರ್ತಾರೆ. ನನಗೆ ಏನಾರು ತಂದಿದ್ದೀಯಲ್ವಾ, ಬರೀ ಕೈಯಲ್ಲಿ ಬರೋ ಫ್ರೆಂಡ್ ಅಲ್ಲ, ನನಗೆ ಏನು ತುಂಬ ಇಷ್ಟನೋ ನಿಂಗೊಬ್ಬನಿಗೆ ಗೊತ್ತು, ತಂದಿದ್ದೀಯಲ್ವಾ ಅಂತ. ಇಂಥ ರಾಜನಿಗೆ ಅವಲಕ್ಕಿ ತಂದಿದ್ದೀನಿ ಅಂತ, ಏನು ತರಕ್ಕಾಗಲಿಲ್ಲ, ಮರ್ತುಬಿಟ್ಟೆ ಅಂತ ಹೇಳ್ತಾನೆ. ಅವೆಲ್ಲ ಕಟ್ಟಬೇಡ ರಾಜ, ಆಟ ಅಂತ ಕೈ ಹಾಕಿ ಎಳಿತಾನೆ. ಹರಕು ಬಟ್ಟೆಲಿ ಕಟ್ಟಿದ ಅವಲಕ್ಕಿ ಬಿಚ್ತಾನೆ. ನೋಡು, ನಿನಗೊಬ್ಬನಿಗೆ ಗೊತ್ತು ನನಗೆ ಪರಮ ಪ್ರೀತಿಯ ತಿಂಡಿ ಯಾವುದು ಅಂತ, ಅವಲಕ್ಕಿ ತಂದಿದ್ಯಾ, ಒಂದು ಹಿಡಿ ಮುಕ್ತಾನೆ. ಮುಕ್ಕಿ ಏನು ಚೆನ್ನಾಗಿದೆಯೋ ಅಂತ ಸಂಭ್ರಮಿಸ್ತಾನೆ. ಇನ್ನೊಂದು ಹಿಡಿ ತೊಗೊತಾನೆ. ತೊಗೊಂಡು ಬಾಯದಿರ್ತಾನೆ. ರುಕ್ಮಿಣಿ ಓಡಿ ಬರ್ತಾಳೆ, ನಿಲ್ಲಿಸ್ರಿ ಅದನ್ನು, ತಿನ್ನಬೇಡ್ರಿ ಅಂತಾಳೆ. ಈಗ ಹಿಡಿತಾಳೆ. ಯಾಕೆ ಅಂತಾನೆ, ಒಂದು ಹಿಡಿ ನೀವು ತಿಂದಿದ್ದೀರಲ್ಲ, ಅದಕ್ಕೆ ಅವನ 21 ಕುಲಕೋಟಿ ಉದ್ಧಾರ ಆಗೋಷ್ಟಿಗಾಗಲೇ ಟ್ರಾನ್ಸ್ಫರ್ ಆಗೋಗಿದೆ. ಇದು ನೀವು ತಿಂದರೆ ನಾನು ಪರ್ಮನೆಂಟಾಗಿ ಅವನ ಮನೇಲಿ ಬಾಂಡೆಡ್ ಲೇಬರರ್ ಆಗಿರಬೇಕಾಗತ್ತೆ ಅಷ್ಟೇ. ಅವನಿಗೇನು ಅರ್ಥ ಆಗಲಿಲ್ಲ. ಅವನೇನು ಕೇಳಲೂ ಇಲ್ಲ. ಹೋಗಿ ಬರ್ತೀನಿ ಅಂದ. ಹೋಗಿ ಬಾ ಅಂದ. ಸುಧಾಮ ವಾಪಸ್ ಬರ್ತಾನೆ. ತನ್ನ ಮನೆ, ತನ್ನ ಊರಿಗೆ ಏನೋ ಚೇಂಜ್ ಆಗಿದೆ. ದೊಡ್ಡ ಅರಮನೆ, ಕೋಟೆಗಳು, ಕೊತ್ತಲುಗಳು, ಬತ್ತೇರಿಗಳು, 100 ಜನ ರಾಜಭಟ್ರುಗಳು. ಇದೇನಪ್ಪ ಅಂತಾನೆ. ಇದೇ ನಮ್ಮೂರು, ಬಟ್ ಇದು ಯಾವ್ದು ಅರಮನೆ, ನನ್ನ ಮನೆ ಇಲ್ಲಿ ಅಂತಿದ್ದಾನೆ. ಅಷ್ಟೊಂದು ಎದುರುಗಡೆ ದೊಡ್ಡ ರಥ, ಬಂಗಾರದ ರಥ ಬರುತ್ತೆ. ಅದರೊಳಗಡೆ ಸಕಲ ಏನು ಅದ್ಭುತವಾಗಿರತಕ್ಕಂಥ ಅಲಂಕಾರ ಆಭರಣ ಮಾಡಿಕೊಂಡು ಮೈ ತುಂಬ ಬೆಳ್ಳಿ ಬಂಗಾರ ವಜ್ರ ವೈಡೂರಿ ಹಾಕೊಂಡಿರತಕ್ಕಂಥ ಹೆಂಡತಿ ಮಕ್ಕಳು ಇಳಿತಾ ಇದ್ದಾರೆ. ನೀವು ಹೋದ ಒಂದು ಸ್ವಲ್ಪ ಹೊತ್ತಿಗೆ ಎಲ್ಲ ಟ್ರಾನ್ಸ್ಫರ್ ಆಗಿ ಬಂತ್ರಿ ಇಲ್ಲಿಗೆ ಅಂತ ಹೇಳ್ತಾ ಇದ್ದಾಳೆ. ಇಂದ ಕಡೇ ಘಟ್ಟದಲ್ಲಿ ಭೀಷ್ಮಕ ರಾಜ, ವಿದರ್ಭ ದೇಶ, ಭೀಷ್ಮಕ ರಾಜನ ಮಗಳು ರುಕ್ಮಿಣಿ, ರುಕ್ಮಿಕೇಶ, ರುಕ್ಮಮಾಲಿ ಅಂತ ಅವಳ ಸೋದರರು. ಆ ರುಕ್ಮಿಗೆ, ಭೀಷ್ಮಕನ ಮಗ ರುಕ್ಮಿಣಿಗೆ ಜರಾಸಂಧನಿಗೆ ಕೊಟ್ಟು ಮದುವೆ, ಶಿಶುಪಾಲನಿಗೆ ಕೊಟ್ಟು ಮದುವೆ ಮಾಡಬೇಕು, ಜರಾಸಂಧನಿಗೆ ಕ್ಲೋಸ್ ಫ್ರೆಂಡ್ ಆಗಿಬಿಡ್ಬೇಕು ಅಂತ ಆಸೆ. ಅದಕ್ಕೆ ಅವಳು ಹೇಳ್ತಾನೆ, ರುಕ್ಮಿಣಿ ನಿನ್ನನ್ನು ಶಿಶುಪಾಲನಿಗೆ ಕೊಟ್ಟು ಮದುವೆ ಮಾಡ್ತಿದ್ದೀವಿ. ಭೀಷ್ಮಕ ರಾಜನಿಗೆ ರುಕ್ಮಿಣಿಗೆ ನಾರದರು ಕೃಷ್ಣ ಮನೋಹರ, ಜಗದೇಕ ಲಕ್ಷಣ, ಜಗತ್ಸುಂದರ, ಮಹಾನುಭಾವ ಅಂತೆಲ್ಲ ಹೇಳಿರ್ತಾರೆ. ರುಕ್ಮಿಣಿ ಮದುವೆ ಆದರೆ ಕೃಷ್ಣನ್ನೇ ಅಂತ. ಭೀಷ್ಮಕನಿಗೂ ಆಸೆ. ಅದರ ಮಗ ಹೇಳ್ತಾನೆ, ಕೃಷ್ಣನ ವಿಚಾರ ಎತ್ತಿದ್ರೆ ನಿನ್ನೊಂದು ಸೆರೆಮನೆಗೆ ಹಾಕಿ ನಾನು ರಜೆ ಹಾಕ್ಬಿಡ್ತೀನಿ. ಇವಳಿಗೂ ಹೇಳ್ತಾನೆ, ಇನ್ನೊಂದು ಸಲ ಅವನ ವಿಚಾರ ಆಯ್ತು ಬೇಡ, ಮದುವೆ ಫಿಕ್ಸ್ ಆಗುತ್ತೆ, ಡೇಟ್ ಅನೌನ್ಸ್ ಆಗುತ್ತೆ, ಕಡೆಗೆ ನಾಳದ್ದೇ ಮದುವೆ. ಶಿಶುಪಾಲ, ಜರಾಸಂಧ ಏನು ಕೋಟಿ ಹಾಕ್ಕೊಂಡು ಸೈನ್ಯ ಕರ್ಕೊಂಬರ್ತಾರೆ. ಮದುವೆ ಆಯಿತು ಅಂದರೆ ಪಾರ್ಟಿ, ಯುದ್ಧ ಆದರೆ ಯುದ್ಧಕ್ಕೂ ರೆಡಿ ಅಂತ ಕರ್ಕೊಂಬಂದಿರ್ತಾರೆ. ಎಲ್ಲ ಆಗುತ್ತೆ. ಈಗ ನಾಳದ್ದು ಮದುವೆ, ಏನು ಮಾಡಬೇಕು ಅವಳಿಗೆ? ಭೀಷ್ಮಕ ಕಣ್ಣಲ್ಲಿ ನೀರು ಹಾಕೋತಾನೆ, ಏನು ಅಸಹಾಯಕ. ಆಗ ರುಕ್ಮಿಣಿ ಪತ್ರ ಬರೀತಾಳೆ, ಜಗತ್ತಿನ ದ ಫಸ್ಟ್ ಅಫಿಷಿಯಲಿ ಡಾಕ್ಯುಮೆಂಟೆಡ್ ಲವ್ ಲೆಟರ್, ಬ್ಯೂಟಿಫುಲ್, ಜಗದೇಕ ಸುಂದರ, ಭುವನ ಮನಮೋಹನ ಎಲ್ಲ ಹೇಳಿ, ನೀನು ಸಿಂಹ ಕಣೋ, ನೀನು
ನಾನು ಸಿಂಹಕ್ಕೆ ಸೇರಬೇಕಾಗಿರತಕ್ಕಂಥ ಪಾಲು, ನಾಯಿ ನರಿಗಳ ಪಾಲು ಮಾಡಬೇಡ. ಈ ಜರಾಸಂಧ, ಶಿಶುಪಾಲ ಇವರಲ್ಲಿ ನಾಯಿ ನರಿಗಳು, ಸಿಂಹಕ್ಕೆ ಬೇಕಾಗಿರುತ್ತೆ. ಸಿಂಹ ಥರ ಬಂದು ನನ್ನ ಎತ್ಕೊಂಡು ಹೋಗು, ನಿನ್ನ ಮೇಲೆ ಪ್ರೀತಿ ಮಾಡಿದ್ದೀನಿ. ಈಗ ಆಗಲಿಲ್ಲ ಅಂತಿಗೋ, ಕಡೆ ಘಳಿಗೆವರೆಗೂ ಕಾಯ್ತೀನಿ. ನೀನು ಬರಲಿಲ್ಲ ಅಂದರೆ ಪ್ರಾಣ ಬಿಡ್ತೀನಿ. ಇನ್ನೂ ಜನ್ಮ 100 ಜನ್ಮ ಕಾಯ್ತೀನಿ ನಿನಗೋಸ್ಕರ. ನಿನ್ನ ಬಿಟ್ಟು ಬೇರೆಯವ್ರನ್ನ ಮದುವೆ ಆಗೋದಿಲ್ಲ. ಹೇಗಪ್ಪ ಬಂದು ಯುದ್ಧ ಮಾಡಿ 1000 ಜನನ ಕೊಂದು ಇದೆಲ್ಲ ರಕ್ತ ಹರಿಸಿ ನಾನು ಮದುವೆ ಮಾಡ್ಕೋಬೇಕಾ? ಅದಕ್ಕೂ ಐಡಿಯಾ ಕೊಡ್ತೀನಿ. ಅವಳೇ ಐಡಿಯಾ ಕೊಡ್ತಾಳೆ. ನಾನು ಮದುವೆಗೆ ಬೆಳಗ್ಗೆ ಗೌರಿ ಪೂಜೆ ಅಂತ ಮಾಡ್ತಾರೆ, ಅಂಬಿಕಾ ಪೂಜೆ. ಅಂಬಿಕಾ ದೇವಸ್ಥಾನದಲ್ಲಿ ಗೌರಿ ಪೂಜೆ ಕರ್ಕೊಂಡು ಹೋಗ್ತಾರೆ. ನಮ್ಮಮ್ಮ, ನನ್ನ ಸೋದರಿ, ನಾನು, ಮೋಸ್ಟ್ ಮಿನಿಮಮ್ ಸೆಕ್ಯೂರಿಟಿ ಇರುತ್ತೆ. ಗೌರಿ ಪೂಜೆಗೆ ಹೋಗಿರ್ತೀವಿ. ಒಳಗಡೆ ಎಲ್ಲ ಪೂಜೆ ಮಾಡಿಕೊಂಡು ಆಚೆ ಪ್ರದಕ್ಷಿಣೆಗೆ ಅಂತ ಬರ್ತೀನಿ. ಅಷ್ಟೊತ್ತಿಗೆ ಕರೆಕ್ಟಾಗಿ ನೀನು 9 ಗಂಟೆಗೆ ರಥ ತೊಗೊಂಬಂದಿರು, ನಾನು ಕರ್ಕೊಂಡು ಹೊರಟೋಗು, ನಿನ್ನ ಜೊತೆಗೆ ಓಡಿ ಬಂದುಬಿಡ್ತೀನಿ ನಾನು. ಅದೇ ಥರ ಆ ಒಬ್ಬ ವೃದ್ಧನ ಕರೀತಾರೆ, ವೃದ್ಧ ಬ್ರಾಹ್ಮಣನ ಕೈಯಲ್ಲಿ ಲೆಟರ್ ಕಳಿಸ್ತಾರೆ. ಕೃಷ್ಣ ಓದ್ತಾನೆ, ದಾರುಕ ಅಂತಾನೆ, ರಥ ಸಿದ್ಧ ಅಂತಾನೆ, ಕೂತ್ಕೋ ಅಂತಾನೆ. ರಥದಲ್ಲಿ ನಾಗಾಲೋಟದಲ್ಲಿ ಬರ್ತಾನೆ, ಬಲರಾಮ ಬರ್ತಾನೆ, ಕೃಷ್ಣ ಇಲ್ಲಿ ಅಂತ. ರುಕ್ಮಿಣಿ ಕರ್ಕೊಂಬರಬೇಕು. ಅಯ್ಯೋ ಯುದ್ಧ ಗಿದ್ದ ಆಗೋದ್ರೆ ಅಂತ ಅವನ ಸೈನ್ಯ ಎಲ್ಲ ಜಮಾಯಿಸ್ಕೊಂಡು ಬಲರಾಮ ಫಾಲೋ ಅಪ್ ಮಾಡ್ತಾನೆ. ಕೃಷ್ಣ ಬಂದ ಆ ಅಂಬಿಕಾ ದೇವಸ್ಥಾನದ ಹತ್ರ ಕರೆಕ್ಟಾಗಿ 9 ಗಂಟೆಗೆ ಬಂದು ರಥ ನಿಂತ್ಕೊಳ್ತು. ಒಳಗಡೆಯಿಂದ ಬಂದು ಸೆಕ್ಯೂರಿಟಿ ಇದ್ದವರು ಸ್ವಲ್ಪ ಜನ ಏನಾಯಿತು ಅಂತ ನೋಡ್ತಿ ರಥದ ಹತ್ರ ಬಂದು ಎಳ್ಕೊಂಡ, ರಥದೊಳಗೆ ಹಾಕ್ಕೊಂಡ, ನಾಗಾಲೋಟದಲ್ಲಿ ಹೊರಟಾಯ್ತು. ರುಕ್ಮಿಗೆ ಅವನ ಬ್ರದರಿಗೆ ಇನ್ಫಾರ್ಮೇಷನ್ ಬಂತು. ಅವನು ಹೇಳ್ದ, ನಾನು ಹೋಗಿ ಕೃಷ್ಣನ ಕೊಂದು ರುಕ್ಮಿಣಿನ ವಾಪಸ್ ಕರ್ಕೊಂಬಂದು ಶಿಶುಪಾಲಂಗೆ ಮದುವೆ ಮಾಡಿಸಿಲ್ಲ ಅಂದರೆ ಈ ಊರಿಗೆ, ಈ ರಾಜ್ಯಕ್ಕೆ ಇನ್ನೊಂದ್ಸಲ ಕಾಲಿಡೋದಿಲ್ಲ ನಾನು ಅಂತ ಶಬ್ದ ಮಾಡಿ ಹೋದ. ಅವನು ಹೋದ. ಈ ಕಡೆ ಶಿಶುಪಾಲ ಕೋಡ್ಬಳೆ ಹಾಕ್ಕೊಂಡಿದ್ದ, ಎಲ್ಲ ರೆಡಿ ಮಾಡ್ಕೊಂಡಿದ್ದ, ಡ್ರೆಸ್ ಹಾಕ್ಕೊಂಡಿದ್ದಾನೆ. ಅಲ್ಲಿ ನಾವು ಕೃಷ್ಣ ಎತ್ಕೊಳ್ತದ ರುಕ್ಮಿಣ ಅಂದ ತಕ್ಷಣ ಜರಾಸಂಧಂಗೆ ಹೇಳ್ತದೆ, ನಾನೇನು ಮಾಡಲಿ ಇವಾಗ ಅಂತ. ಡ್ಯಾನ್ಸ್ ಮಾಡೋ ಅಷ್ಟೇ, ಇನ್ನೇನಕ್ಕಾಗಲ್ಲ ಅಂತ. ಸರಿ, ಇಲ್ಲಿ ಕೃಷ್ಣನ ಫಾಲೋ ಮಾಡ್ಕೊಂಡು ರುಕ್ಮಿ ಹೋದ, ಹಿಡ್ದ. ರುಕ್ಮಿ ಹಿಡಿತಾನೆ ಕೃಷ್ಣನ, ಹಿಡಿದುಬಿಟ್ಟು ಆವಾಗ ಕೃಷ್ಣ, ನಾನು ಯಾವತ್ತೂ ಶಸ್ತ್ರ ಎತ್ತೋನಲ್ಲ, ಸಂಧಾನ ಸ್ನೇಹ, ಆದರೆ ಇವನನ್ನು ಬಿಡಲ್ಲ, ಇವನ್ನ ನಿನ್ನನ್ನು ತೊಗೊಂಡೋಗ ನಾಯಿ ನರಿ ಶಿಶುಪಾಲಂಗೆ ಕೊಡ್ತೀನಿ ಅಂತ ಎಲ್ಲ ಬಿಡಲ್ಲ ಅಂತೇಳಿ ಅವನ್ನ ಹಿಗಿಡ್ತಾನೆ, ಕತ್ತಿ ತೆಗಿತಾನೆ. ಕೃಷ್ಣ ಕತ್ತಿ ಎತ್ತಿ ಕತ್ತರಿಸ್ಬೇಕು. ರುಕ್ಮಿಣಿ ರಥದಿಂದ ಇಳಿದು ಕೃಷ್ಣನ ಖಾಲಿ ಹಿಡ್ತಾಳೆ, ಕೊಲ್ಲಬೇಡ್ಬೋ ಇವನ್ನ ಪ್ಲೀಸ್, ನನ್ನ ಬ್ರದರ್ ಕಣೋ ಬಿಟ್ಬಿಡು ಅಂತಾಳೆ. ಅವನು ಹೇಳ್ದ, ಮದುವೆಗೆ ಮುಂಚೆನೇ ತವ್ರ ಮನೆ ಪ್ರೀತಿ ಸ್ಟಾರ್ಟ್ ಆಯ್ತಾ ನಿಂದು? ಇವನು ನಿನ್ನ ಶಿಶುಪಾಲಂಗೆ ಕೊಡೋದಕ್ಕೆ ನಾಯಿ ನರಿಂದ ಬರೆದಿದ್ದಿ, ಈಗ ಇವನ್ನ ಕೊಂದಾಕ್ತೀನಿ ಅಂತಂದರೆ ಬೇಡ ಬೇಡ ಅಂತೀಯಲ್ಲ, ಏನೇ ಇದು ಅಂತ ಕೇಳ್ತಾನೆ. ಅವಳು ಹೇಳ್ತಾಳೆ, ಅದಕ್ಕಲ್ವೋ, ಯಾಕೆ ಇವನ್ನ ಏನಾದರೂ ನೀನಿವಾಗ ಕೊಂದಾಕಿದರೆ ನಮ್ಮಿಬ್ಬರು ಮದುವೆ 13 ದಿನ ಪೋಸ್ಟ್ಪೋನ್ ಆಗುತ್ತೆ, ನನಗೆ ಅದಿಷ್ಟ ಇಲ್ಲ, ದಯವಿಟ್ಟು ಸೇವ್ ಮಾಡಿಬಿಡು. ಅವನು ಹೇಳ್ದ, ಈ ಕೃಷ್ಣ ಯಾವತ್ತೂ ಕತ್ತಿ ಎತ್ತಿದ ಮೇಲೆ ಪ್ರಯೋಗ ಇಲ್ಲದೆ ವಾಪಸ್ ತೊಗೊಂಬನಲ್ಲ, ಪ್ರಯೋಗ ಮಾಡೇ ಮಾಡಬೇಕು, ಆದರೆ ನಿನ್ನ ಮಾತಿಗೂ ನಾನು ಮರ್ಯಾದೆ ಕೊಡ್ತೀನಿ ಅಂತಂದ. ಆ ಕತ್ತಿಯಿಂದ ಆ ರುಕ್ಮಿಯ ತಲೆಯ ಅರ್ಧ ಕೂದಲನ್ನು ಕಟ್ ಮಾಡ್ದ, ಒಂದು ಹುಬ್ಬಿನ ಪೂರ್ತಿ ಕೂದಲು ಕಟ್ ಮಾಡ್ದ, ಅರ್ಧ ಮೀಸೆ ಕಟ್ ಮಾಡ್ದ, ಅರ್ಧ ಗಡ್ಡ ಕಟ್ ಮಾಡ್ದ. ಫಸ್ಟ್ ಅಫಿಷಿಯಲಿ ಡಾಕ್ಯುಮೆಂಟೆಡ್ ಮೇಲ್ ಹೇರ್ ಸ್ಟೈಲ್ ಆಫ್ ದಿ ವರ್ಲ್ಡ್ ಕ್ರಿಯೇಟ್ ಮಾಡಿ ಆವಾಗ ಹೋಗು ಅಂತಂದ. ಅವನು ಶಪಥ ಮಾಡಿದ್ದ, ಜನ್ಮದ ಕೃಷ್ಣನ ಕೊಂದಾಕ್ ಬರಲಿಲ್ಲ ಅಂತಂದ್ರೆ ವಾಪಸ್ ಹೋಗಲ್ಲ. ವಾಪಸ್ ಹೋಗಲಿಲ್ಲ. ಆ ಪಕ್ಕದಲ್ಲೇ ಒಂದು ಹಳ್ಳಿನಲ್ಲಿ ಭೋಜಕಟ್ಟ ಅಂತ ಒಂದು ಸ್ಮಾಲ್ ಒಂದು ಪಾಳೆ ಪಟ್ಟು ಮಾಡಿಕೊಂಡು ಅಲ್ಲೇ ಇದ್ದ ಅವನು ಮುಂದೆ. ಹೀಗೆ ರುಕ್ಮಿಣಿನ ಕರ್ಕೊಂಡು ದ್ವಾರಕೆಗೆ ಬಂದ. ರುಕ್ಮಿಣಿ ಕೃಷ್ಣರ ವಿವಾಹ ದ್ವಾರಕೆಯಲ್ಲಿ ಅತ್ಯಂತ ವೈಭವ ವಿಜೃಂಭಣೆಗಳಿಂದ ಆಯಿತು. ಕೃಷ್ಣ ರುಕ್ಮಿಣಿಯರ ಮಂಗಳ ಮಹೋತ್ಸವ ಮದುವೆ ನಡೀತಾ ಇದೆ. ಹಾಗೆ ನಿಮ್ಮೆಲ್ಲರ ಮನೆಗಳಲ್ಲೂ ಮಂಗಳಕ್ಕೆ ಮಂಗಳ ಆಗಲಿ, ಪಾವನಕ್ಕೆ ಪಾವನ ಆಗಲಿ, ಪವಿತ್ರಕ್ಕೆ ಪವಿತ್ರ ಆಗಲಿ, ಕೃಷ್ಣಾನುಗ್ರಹ ಪ್ರಾಪ್ತಿಯಾಗಲಿ. ದೇವರ ಸ್ಮರಣೆ ಪ್ರತಿಕ್ಷಣ ಮಾಡ್ತಾಯಿರ್ರಿ. ಯಾರ ಮನೆಯಲ್ಲಿ ಆರ್ತ ವಿಷಣ್ಣ ಶಿಥಿಲಾಶ್ಚ ಭೀತಃ ಗೋರೀಶ್ಚ ವ್ಯಾಧಿಷು ವರ್ತಮಾನ ಸಂಕೀರ್ತ್ಯ ನಾರಾಯಣ ಶಬ್ದ ಮಾತ್ರ ವಿಮುಕ್ತ ದುಃಖ ಸುಖಿನೋ ಭವಂತು. ನಾರಾಯಣ ನಾರಾಯಣ ಕೃಷ್ಣ ವಿಷ್ಣು ದೇವರ ಹೆಸರು ಹೇಳ್ತಾ ಇರ್ರಿ. ಗುರುಗಳ ಅನುಗ್ರಹ ಪಾತ್ರರಾಗಿ ಜನ್ಮ ಸಾರ್ಥಕ ಆಗುತ್ತೆ, ಧನ್ಯ ಆಗುತ್ತೆ. ಮನೆ ಮಕ್ಕಳು ಉದ್ಧಾರ ಆಗ್ತಾರೆ, ಮಕ್ಕಳಿಗೆ ಸಂಸ್ಕಾರ ಬರುತ್ತೆ, ಸುಸಂಸ್ಕೃತವಾಗಿ ಬದುಕ್ತೀರಾ. ಬದುಕಿದ್ರೆ ಬಹದ್ದೂರಿಯಾಗಿ ಬದುಕಬೇಕು ಅನ್ನೋ ರೀತಿಯಲ್ಲಿ ಬದುಕ್ರಿ. ಇಲ್ಲ ಅಂತಂದರೆ ಏನೂ ಪ್ರಯೋಜನ ಆಗೋದಿಲ್ಲ. ಇಂಥ ಒಂದು ಕೃಷ್ಣ ಕಥೆಯ ಭಾಗವತದ ಎಲ್ಲ ವಿಚಾರಗಳನ್ನ ಹೇಳೋಕ್ಕೆ ನಿಮಗೆಲ್ಲ ಪರಮಾತ್ಮ ಆಯುಸ್ಸು, ಆರೋಗ್ಯ, ಆನಂದ, ಭಾಗ್ಯ, ಸೌಭಾಗ್ಯ, ನೆಮ್ಮದಿ, ಸಮಾಧಾನ ಕೊಟ್ಟು ಸಾಧನದ ಮಾರ್ಗದಲ್ಲಿ ಕೈ ಹಿಡಿದು ಕರ್ಕೊಂಡು ಹೋಗಲಿ. ಸಂಸ್ಕಾರವಂತರಾಗಿರ್ರಿ, ಸುಸಂಸ್ಕೃತರಾಗಿರ್ರಿ, ಲೋಕೋಪಕಾರ ಮಾಡ್ತೀರಿ. ಪ್ರತಿಕ್ಷಣ ನಾರಾಯಣ ಸ್ಮರಣೆ, ಕೃಷ್ಣ ಸ್ಮರಣೆ ಮಾಡ್ತೀರಿ ಅಂತೇಳಿ ಮಾತು ಮುಗಿಸ್ತೀನಿ. ನಮಸ್ಕಾರ.